ಗೈಸ್ ನಮಸ್ಕಾರ ಎಲ್ಲರಿಗೂ. ನಾವು ಸಂಜೆ ಆಗೈತಿ, ಈಗ ಮನ್ಯಾಗ ಚಹಾ ಕುಡೋ ಕೆಲಸ. ಮನ್ಯಾಗ ಭಾಳ ಶೆಕೆ ಆಗಕತ್ತಿತ್ತು, ಅದಕ್ಕೆ ಟೆರೆಸ್ ಮೇಲೆ ಗಾಳಿ ಹೋಗೋಣ ಅಂತ ಕೆಲಸ ಮೇಲೆ ಟೆರೆಸಿಗೆ ಬಂದು. ಮತ್ತು ಮನ್ಯಾಗ ನೀರನ್ನು ಖಾಲಿ ಆಗಿದ್ದು. ನಮ್ಮ ಟ್ಯಾಂಕೆ ಹೆಂಗೈತೆ ಅಂತ ಕೆಲಸ ನೋಡಿದ್ದು. ಟ್ಯಾಂಕೆ ಭಾಳ ಹೊಲಸಾಗಿತ್ತು, ಅದಕ್ಕೆ ನಡಿಸಾಗಾರ ಇವತ್ತು ನಮ್ಮ ಟ್ಯಾಂಕೆ ಕ್ಲೀನ್ ಮಾಡೋಣ ಅಂತೇಳಿ ಕೆಲಸ. ಟ್ಯಾಂಕೆ ಕ್ಲೀನ್ ಮಾಡೋಕೆ ಎಲ್ಲ ಸಾಮಾನು, ಟ್ಯಾಂಕೆ ಕ್ಲೀನ್ ಮಾಡೋ ಮಿಷನ್ದೊಳಗೆ ಬಂದೇವಿ. ನೋಡ್ರಿ ನಮ್ಮ ಮಿಷನ್ ಸ್ಟಾರ್ಟ್ ಆಗೈತಿ. ಈಗ ಸಾಗರ್ ರೆಡಿ ಆಗಿದೆ ಈಗ ನೋಡ್ರಿ. ನಮ್ಮ ಟ್ಯಾಂಕಿದೊಳಗಿನ್ನು ನೀರು ಇದ್ದಿದ್ದು ಎಲ್ಲ ತೆಗಿದ್ದೇವೆ. ಈಗ ಹೆಂಗಾಗಿದಾವ ನೋಡ್ರಿ ನೀರು. ಇದೆಲ್ಲ ಈಗ ಟ್ಯಾಂಕಿದೊಳಗಿಂತ ತೆಗ್ದಿದ್ ನೀರ. ನೋಡ್ರಿ ಇದೆಲ್ಲ ಟ್ಯಾಂಕಿ ಇನ್ನ ಇಟ್ಟು ಹೊಲಸೈತಿ. ಇದಕ್ಕೆ ಸೋಪ್ ಪೌಡರ್ ಹಾಕಿ, ಬ್ರಷ್ ಹಾಕಿ, ಎಲ್ಲ ಸಾಬೂನ್ ಪೌಡರ್ ಎಲ್ಲ ತಂದೇವಿ. ಬ್ರಷ್ ಹಚ್ಚಿ ತಿಕ್ಕೇನ ಸ್ವಚ್ಛ ಮಾಡ್ಬೇಕಿದೆ. ಹಿಂಗ ಸ್ವಚ್ಛ ಆಗಂಗಿಲ್ಲ. ಇದು ಚಂದಂಗೆ ತೊಳಿಬೇಕು. ನಾವು ನಮ್ಮ ಮಿಷನ್ ಸ್ಟಾರ್ಟ್ ಮಾಡ್ತೀವಿ. ಬಾಯ್ ಬಾಯ್. ನಮ್ಮ ಸಾಗರ್ ಹೆಂಗ್ ಕ್ಲೀನ್ ಮಾಡ್ದಾರ ಅನ್ನೋದು ನಾ ತೋರಿಸ್ಕೊಡ್ತೇನೆ. ನಾವು ಮಜಾ ತಗೋತೇನೆ ಸಾಗರ್ ಕ್ಲೀನ್ ಮಾಡೋದು ನೋಡ್ಕೊಂಡು. ನಾವು ತಳಗ ವೈನಿ ಒಳಗೆ ಹೋಗಿ ಸ್ವಚ್ಛ ಮಾಡ್ತಾರೋ, ನಾ ಹೆಲ್ಪ್ ಮಾಡ್ತೇನೆ ಅಂತ ಬಂದಿದ್ನಿ. ಕರೆ ನಾ ಪೈಲ ಬಂದಾನ ಒಳಗೆ ಹೋಗ್ಬಿಟ್ಟಿನಿ ಡೈರೆಕ್ಟ್. ಭಾಳ ದಪ್ಪ ಆಗಿಬಿಟ್ಟೆನಲ್ಲ, ಅದಕ್ಕೆ ಸ್ವಲ್ಪ ಲಪಡಾಗಿ. ನೀರು ಕೊಡ್ರಿ ವೈನಿ, ಸ್ವಚ್ಛ ನೀರು ಕೊಡ್ರಿ ಮತ್ತು ಪೌಡರ್ ಕೊಡ್ರಿ. ಇದನ್ನ ತಗೊಂಡ್ಬಿಟ್ರಿ, ಸಾಬೂನ್ ಬಿಟ್ಟು ಟಚ್ ಕೊಟ್ಬಿಡ್ರಿ. ಮಿಷನ್ ಟ್ಯಾಂಕೆ ಕ್ಲೀನ್ ಸ್ಟಾರ್ಟ್. ಇದು ಪೌಡರ್ ಹೆಂಗೆ ಇದಕ್ಕೆ ಹಚ್ಚಿ ಹಿಂಗೆ ಡೈರೆಕ್ಟ್ ಅದಕ್ಕೆಲ್ಲ ಹಚ್ಚಿ ಹಿಂಗೆ ಕೈಲೇನು ಹಚ್ಚಲ್ಲ. ನನ್ನ ಫೋನ್ಲೇ ಬೇಕಾದ್ರೆ ಪ್ಲಾನ್ ಹಚ್ಚಿ ನಿಮ್ಮ ಥರ ಒಟ್ಟ ಎಲ್ಲೂ ಹೊಲಸು ಉಳಿಬಾರ್ದು. ಒಂದು ಟೂತ್ ಬ್ರಷ್ ತರಬೇಕಿತ್ತು. ಟೂತ್ ಬ್ರಷ್ ತೊಗೊಂಬರ್ಬೇಕಿತ್ತು ಒಂದು ಸಂಜೆ. ಟೂತ್ ಬ್ರಷ್, ಟೂತ್ ಪಿಕ್ ಎಲ್ಲ ತಗೊಂಡ್ಬರ್ಬೇಕು. ಸಾಗರ್ ಹಂಗ ಒಂದು ಹಾಡು ಹೇಳ್ಕೊಂತ ಕ್ಲೀನ್ ಮಾಡ್ಲಾ, ಮಜಾ ಬರ್ತೈತಿ. ನಂಗೆ ಹಾಡೆಲ್ಲ ಬರಂಗಿಲ್ಲಪ್ಪ. ನಡೀತದ ನಾವ ಇಬ್ರ ಮಜಾಕ್ ಹಾಡು ಒಂದು. ಯಾವ ಹಾಡು ಹಾಡಲಿ, ನಂಗೆ ಯಾವುದು ಹಾಡ ಪೂರಾ ಬರಂಗಿಲ್ಲ. ನಡೀತ ತಗೋನಿ. ಈಗ ಟ್ಯಾಂಕಿ ತೊಳ್ಕೊಂತ ಏನಾರ ಟೈಮ್ ಪಾಸ್ ಮಾಡ್ಬೇಕಲ್ಲ ನನಗೆ. ಅದಕ್ಕೆ ಐ ಪ್ರೆಸೆಂಟ್ ಟು ಯು ನಿಮ್ಮ ಮೆಚ್ಚಿಯ ಪ್ರೀತಿಯ ಟ್ಯಾಂಕಿ ಸಿಂಗರ್ ಸಾಗರ್ ಎಂ ಪಾಟೀಲ್. ಕರೆ ನಂಗೆ ಯಾವುದು ಹಾಡನ್ನು ಚೆನ್ನಾಗಿ ಬರಂಗಿಲ್ಲ. ಯಾವ್ದು ಹಾಡ್ಲಿ? ಅಲ್ಲಿ ಬಾತ್ರೂಮ್ ಸಿಂಗರ್ ಹೆಂಗಿರ್ತಾರ, ಮತ್ತೆ ಹೆಂಗ್ ಬರ್ತೈತೆ ಹಂಗೆ ಹಾಡ್ತಾರ. ಕರೆ ಬರಂಗೇ ಇಲ್ಲ ನಂಗೆ ಯಾವುದು ಪೂರಾ. ಯಾವ್ದು ಹಾಡೋನು ನಾವು ಹಾಡೇ ಡಿಸೈಡ್ ಮಾಡಿ ನಿಮಗೆ ಹೇಳ್ತೀವಿ. ಓಕೆ. ನಮ್ಮ ಟ್ಯಾಂಕಿ ಯಾಕೆ ಇಷ್ಟು ಹೊಲಸಾಗೈತಂದ್ರೆ, ನಮ್ಗೆ ಬಾವಿ ನೀರು ಬಿಡುತ್ತಾರೋ, ಆ ಬಾವಿ ಒಳಗೆ ಹೊಲ್ದಾಗಿನ್ನೂ ನೀರು ಹೋಗ್ಯಾಸ ಸೇರ್ಕೊಂಡಿದ್ದು ಮಳೆ ಬಂದಾಗ. ಅದಕ್ಕೆ ಅದು ಹೊಲ ಅಂದ್ರೆ ನಿಮಗೆ ಗೊತ್ತಿರ್ತೈತಿ, ಮಣ್ಣು ಇರ್ತೈತಿ. ಅದಕ್ಕೆ ಮಣ್ಣು ನೀರು ಸೇರ್ಕೊಂಡ್ ಕೆಲಸ ಹೊಲಸು ನೀರಾಗಿದ್ದು. ಸೊ ಈಗ ಟಾಕಿ ಖಾಲಿ ಆಗೈತೆ ಅಂತೇಳಿ ನಾವು ಅದನ್ನು ಕ್ಲೀನ್ ಮಾಡಿದ್ದೆವು. ನೋಡ್ರಿ, ಸೋಪ್ ಪೌಡ್ರ್ ಹಾಕಿ ಬ್ರಷ್ಲೆ ಎಲ್ಲ ತಿಕ್ ಮುಗಿಸ್ದ. ಎಲ್ಲ ಅರ್ವಿಲೆ ಹೊಲಸು ನೀರು ತೆಗ್ಯಾಕತ್ತಾನು. ಏನು ಇದಕ್ಕೆ ಮತ್ತು ಸ್ವಚ್ಛ ನೀರ್ಲಿ ಒಂದು ನೀರು ಹೊಡೆದ ಇನ್ನೊಂದು ಸ್ವಚ್ಛ ಮಾಡಿದೆ. ಏನು ಸಾಗರ್, ನೀ ಎಲ್ಲ ಸ್ವಚ್ಛ ಮಾಡಿದಿ, ನಾ ಹಾಡ ಹೇಳಿಲ್ಲ. ಮತ್ತು ನಾ ಬ್ರಷ್ಲೆ ತಿಕ್ಕತ್ತಿದ್ನ ಅವಾಗ ನಾನು ಪೈಲಾನ ಅವಾಗ ಚಲೋ ಇಲ್ಲ. ಅದ್ರಾಗ ಮತ್ತೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಒಂದು ಬರ್ತೈತೆ. ಖಾರ 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 ಆಯ್ತು ಈಗ ಅಂದ್ರೆ ಇದ್ರಾಗಲ್ಲ, ಟ್ಯಾಂಕಿದಾಗಲ್ಲ, ಮಾಡ್ಗಿ ಮ್ಯಾಗ ಮಸ್ತ್ ಗಾಳಿ ಬಿಟ್ಟೈತಿ. ಮನ್ಯಾಗ ಇಷ್ಟು ಗರಂ ಆಕೈತಿ. ಊರಾಗ ನಾವಲ್ಲ ಅಣ್ಣದು ಹಂಗ ಮಕ್ಕೋತಿದ್ರು, ಹೊರಗೆ ಓಣ್ಯಾಗನ ಮಕ್ಕೋತಿದ್ರು. ಗುಂಗಾಡ್ಕಂಗಿಲ್ಲ ನೋಡ್ರಿ, ನಾವು ಭಾಳ ನಾಜೂಕ್ ಅದೇವು. ನಾ ಅಂತೂ ಯಪ್ಪ ನಿನ್ನ ಮೂವಿದಾಗ ಹತ್ತಿದ್ ನೋಡ್ರಿ, ನನಗೆ ಅನ್ಸತೈತಿ ನಾ ಇಷ್ಟು ಇಮೋಷ್ನಲ್ ಅದೀನಿ.
ಹೆಂಗ್ ನಮ್ಮ ಮನ್ಯಾಗ ಆಲ್ಮೋಸ್ಟ್ ಎಲ್ಲಾರು ಎಮೋಷನಲ್ ಅದಾರ ನಾವು ಮ್ಯಾಲ್ ನೋಡಾಕ ಹಂಗ ಕಾಣಿಸ್ತಾರ ಖರೆ ನಮ್ಮ ಮ್ಯಾಗಿನ್ ಒಳಗ್ ತಳಗ್ ಎಲ್ಲ ನಿಮ್ಮ ಮನ ಹಂಗ ಅದಾರ ಖರೆ ಅವರು ಗೈಸ್ ಹೊರಗರ ಎಲ್ಲ ಕತ್ಲಾಯ್ತು ಕರೆ ನಮ್ದು ಇನ್ನೂ ಟ್ಯಾಂಕೆ ತೊಳೆಯೋದು ಕಂಪ್ಲೀಟ್ ಆಗಿಲ್ಲ ನಾರ ಫುಲ್ ಮಜಾ ತೊಗೊಳಕತ್ತೇನಿ ಸಾಗರ ಟ್ಯಾಂಕೆ ತೊಳೆಯೋದು ನೋಡಿ ಇಲ್ಲಿ ನೋಡ್ರಿ ಅವ ಹೆಂಗ್ ಅವ್ನ ಹಾಲತ್ ನೋಡ್ರಿ ಇಲ್ಲಿ ಒಳಗೆ ಏನೋ ಸಾಗರ ಇಷ್ಟು ಬೆವ್ರು ಬಂದೈತಿ ನಿಂಗೆ ಎಷ್ಟು ಕಷ್ಟಪಡತ್ತೀನಿ ನೋಡಿ ನೀ ಟ್ಯಾಂಕೆ ತೊಳೆಯಕ್ಕೆ ಅದ ಬೆವ್ರು ಹಾಕಿ ಬಂದಿ ಮತ್ತು ನಾಳೆ ಅವ ನೀರು ಬರ್ತಾವ ಮುಗೀತು ಇಲ್ಲ ಇನ್ನು ಇದು ಪೂರ ಒಣಗಿಸನೆ ಬರೋದು ಬೆವ್ರಲೆ ಒಣಗಿಸ್ತಿ ಹೆಂಗೆ ನೋಡಿ ಮತ್ತು ನಾಳೆ ಮತ್ತು ನಮ್ಮ ಮನೆಗೆ ಯಾರ ಬರೋದ ಬಿಟ್ಗಿಟ್ಟಾರ ನೋಡಿ ನೀನು ಬೆವ್ರ ನೀರ್ಲೆ ಜಾಕ ಮಾಡ್ಬೇಕಂತ ಇಲ್ರಿ ನೀರು ಐತಿ ನಮ್ದು ಟ್ಯಾಂಕಿ ಭಾಳ ಸ್ವಚ್ಛ ಆಗೈತಿ ಸ್ವಿಮ್ಮಿಂಗ್ ಪೂಲ್ ನಂಗ ಫೈನಲಿ ನಮ್ಮ ಟಂಕೆ ಕ್ಲೀನ್ ಆಯಿತು ಸಾಗರ್ ಒಂದು ಒಣ ಅರ್ವಿ ತೊಗೊಂಡು ಎಲ್ಲ ಡ್ರೈ ಮಾಡಾಕತ್ತಾನ ಟಂಕೆ ಅವ್ನ ಪ್ಯಾಂಟ್ ಹಸಿ ಆಗೈತಿ ಅಲ್ಲಿ ಒಣಗಿಸ್ತಾನ ಅಲ್ಲಿ ಮತ್ತೆ ಹಸಿ ಆಗಾಕತ್ತೈತಿ ಲೂಪ್ನ ಫಸ್ಟ್ ಗ್ಯಾವ್ ಟಂಕಿ ಅಂತೂ ತೊಳೆಯೋದು ಮುಗೀತು ಸಾಗರ್ ಲಾಸ್ಟಿಗೂ ಹಾಡ ಡಿಸೈಡ್ ಮಾಡಲಿಲ್ಲ ಹಾಡಲಿಲ್ಲ ಇನ್ನಿಲ್ಲಿ ಕುಂತ ಏನು ಮಾಡೋದು ಮನೆಗೆ ಹೋಗ್ತೇವೆ ನಾವು ಸಾಗರ ಟಾಕೆ ಫುಲ್ ಕ್ಲೀನ್ ಮಾಡ್ಯಾನು ಇವಾಗ ಸ್ವಚ್ಛ ಆಗೈತಿ ನೀರು ಯೂಸ್ ಮಾಡೋಕ್ಕೆ ಈಗ ಮನಸ್ಸಾಗ್ತೈತಿ ಓಕೆ ಬಾಯ್